ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಕನವಳ್ಳಿ ಗ್ರಾಮ ಪಂಚಾಯಿತಿಯು ಗ್ರಾಮ ಸ್ವಚ್ಛತೆಯಲ್ಲಿ ಸಂಪೂರ್ಣ ವಿಫಲವಾದ ಸ್ಪೆಷಲ್ ಸ್ಟೋರಿ ಕಂಡ್ರಿ. ಗ್ರಾಮ ಅಭಿವೃದ್ಧಿಪಡಿಸಲು ಅಭಿವೃದ್ಧಿ ಅಧಿಕಾರಿಯನ್ನಾಗಿ ನೇಮಕಗೊಂಡ ಅಧಿಕಾರಿ ಕರ್ತವ್ಯ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲ. ಸ್ವಚ್ಛತಾ ಅಭಿಯಾನದಲ್ಲಿ ವಿಫಲವಾದ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮ ಪಂಚಾಯಿತಿ. ಎಲ್ಲಿ ನೋಡಿದರಲ್ಲಿ ಕಸ ಕಡ್ಡಿ ದುರ್ವಾಸನೆ ಮತ್ತು ತುಂಬಿ ತುಳುಕುತ್ತಿರುವ ಚರಂಡಿಗಳು. ಸ್ವಚ್ಛತಾ ಕಾರ್ಯಕ್ರಮಕ್ಕೆಂದೇ ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಅನುದಾನ ಬಿಡುಗಡೆ ಮಾಡಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನದ ಅಕೌಂಟ್ ಸ್ವಚ್ಛ ಆಗಿದೆ ಹೊರತು ಗ್ರಾಮ ಸ್ವಚ್ಛವಾಗಿಲ್ಲ. ಕೆಬರ್ ತರ ದೊಡ್ಡ ಹಳ್ಳ ಮಾಡಿ ಹೋಗ್ತಾರೆ ಸರ್. ಸಣ್ಣ ಹುಡುಗರು ಬಿದ್ರೆ ದೊಡ್ಡ ಸಮಸ್ಯೆ ಹೇಳಿದ್ರೆ ನಮ್ಮ ಪಂಚಾಯತ್ ಹೇಳಿದ್ರೆ ಇಲ್ಲ ನಮ್ಮದು PW ಬರ್ತೈತೆ, ನಮ್ಮ ಸಂಬಂಧ ಬರಲ್ಲ ಅಂತ. ಮತ್ತು ಕಸ ತೆಗಿಯಾಕೆ JCB ತಂಬರ್ತಾರೆ ಸರ್. ತಮ್ಮಂದು ವರ್ಷಕ್ಕೆ 2 ಸರಿ, ಇದು ಒಂದು ವರ್ಷಕ್ಕೆ 2 ಸರಿ 6 ತಿಂಗಳಿಗೊಮ್ಮೆ ಕಸ ತೆಗಿತಾರೆ. 1 ಲಕ್ಷ ತೊಗೊಂಡು ಅವ್ರು ಬಳಸ್ಕೊಂತಾರ. ಬಟ್ JCB ಇಂದ ಒಂದು 2-3 ಸಾವಿರ ಖರ್ಚಾಗಲ್ಲ. ಇವರು 1 ಲಕ್ಷ ಬಿಲ್ ಮಾಡ್ತಾರೆ. ಅದಕ್ಕೆ 1 ಲಕ್ಷ ಬಿಲ್ ಮಾಡಿ ಕಾಂಟ್ರಾಕ್ಟರ್ಗೆ ಇವ್ರು PWD ಇಂದ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ಕೆಂದು ನೇಮಕಗೊಂಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಗ್ರಾಮ ಅಭಿವೃದ್ಧಿ ಮಾಡಿಲ್ಲ ಸರ್, ತಾವುಗಳೇ ಅಭಿವೃದ್ಧಿ ಆಗಿದ್ದಾರೆಂದು ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಸಂಬಂಧ ಕೆಲಸ ಮಾಡಂಗಿಲ್ಲ. ಮತ್ತು ಅದಕ್ಕೆ ಹೇಳಕ್ಕೆ ಬರೋದು ಸೊಳ್ಳಿ ಕಾಟ ಸರ್. ಎಷ್ಟು ಜನ ಹೇಳಿದ್ರು ಇದು ತೆರೆಯಾಗಿ ಹಾಕೊಳ್ಳಂಗಿಲ್ಲ. ಪಂಚಾಯತಿಯರ ನಿಮ್ಮ ವಾರ್ಡ್ ಮೆಂಬರ್ ನೋಡಿದ್ರೆ ನಾವು ಒಬ್ಬನಾದೇನೆ ಎಲ್ಲರೂ ಕೇಳ್ರಿ. ಈ ಮೆಂಬರ್ ಈ ಪ್ರಶ್ನೆ ಮಾಡಿ ಎಲ್ಲಿ ನೋಡಿದರಲ್ಲಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಗಳ ಬೋರ್ಡ್ಗಳು ಕಾಣುತ್ತವೆ ಹೊರತು ಕಾಮಗಾರಿಗಳು ಮುಚ್ಚಿ ಹೋಗಿವೆ. ಮಕ್ಕಳು ಹೋಗುವ ಶಾಲೆಗಳು, ಅಂಗನವಾಡಿ, ಪ್ರಥಮ ಆರೋಗ್ಯ ಕೇಂದ್ರ, ಕುಡಿಯುವ ನೀರಿನ ಘಟಕ, ಸಾರ್ವಜನಿಕರು ಕುಳಿತುಕೊಳ್ಳುವ ದೇವಸ್ಥಾನಗಳ ಮುಂದೆ ತುಂಬಿ ತುಳುಕುತ್ತಿರುವ ಮತ್ತು ದುರ್ವಾಸನೆ ಬೀರುತ್ತಿವೆ ಚರಂಡಿಗಳು. ಸರ್ಕಾರಿ ಶಾಲೆಗಳ ಕ್ರೀಡಾಂಗಣವನ್ನೇ ಉಪಯೋಗಿಸಿಕೊಂಡ ಕನವಳ್ಳಿ ಗ್ರಾಮ ಪಂಚಾಯಿತಿ. ಪ್ರಿಯ ವೀಕ್ಷಕರೇ, ಮಕ್ಕಳ ಆಟ ಓಟಗಳಿಗೆ ಮೀಸಲಾಗಿರುವ ಕ್ರೀಡಾಂಗಣದಲ್ಲೂ ಕಸದ ರಾಶಿ ಮಣ್ಣುಗುಡ್ಡೆಗಳು ಕಾಣುತ್ತವೆ. STMC ಆಡಳಿತ ಮಂಡಳಿಯಿಂದ ಕಸದ ರಾಶಿ ಮಣ್ಣುಗುಡ್ಡೆಗಳನ್ನು ತೆರವುಗೊಳಿಸಲು ಹಲವಾರು ಬಾರಿ ಮನವಿ ಪತ್ರ, ದೂರುಗಳನ್ನು ಕೊಟ್ಟರೂ ಕ್ಯಾರೆ ಮಾಡದ ಕನವಳ್ಳಿ ಗ್ರಾಮ ಪಂಚಾಯಿತಿ. ಇಲ್ಲೇ ಶಾಲಿ ಗ್ರೌಂಡ್ ಮಾಡ್ರಿ, ಕಸ ಹಾಕಾಕ ಪಂಚಾಯತಿಯರು ಇದನ್ನ ಮಾಡ್ಕೊಂಡ್ರ. ನಮ್ಮ ಅಧ್ಯಕ್ಷರು ಹೆಡ್ ಮಾಸ್ಟರ್ ಸೇರಿ ಒಂದು ಲೆಟರ್ ಕೊಟ್ರಿ ಪಂಚಾಯತಿಯರು. ಅವ್ರೇನು ದಾದ ಮಾಡವಲ್ರಿ. ಮೀಟಿಂಗ್ ಮಾಡಿದ್ರಿ 5 ಸಲ ಕೊಟ್ರಿ, ಏನು ಮಾಡವಲ್ರಿ. ಇದೇನು ನಾವು ಆಡೋಣ ಏನು ಹಿಂಗೆ ತಿಪ್ಪ್ಯಾಗ ಉಳ್ಳಾಡಿ ರೋಗ ಬರ್ಸ್ಕೊಂಡು ಹೋಗನ್ರಿ. ಇವು ಬರೇ ಒಬ್ಬಂಗೆ ಹತ್ತಿದ ಕಾಯಿಲೆ ಇನ್ನೊಬ್ಬ ಹತ್ತದ. ಹಾವು ಹುಳು ಅಪ್ಪಡಿ ಇಲ್ಲ ಅಡ್ಡಾಡ್ತೀರಿ. ಹಾವು ಹುಳು ಅಪ್ಪಡಿ ಕಡಿದ್ರಿ ಯಾರು ಜೊಬ್ಬದಿರಿ? SDMC ಅಧ್ಯಕ್ಷ ಇದನ್ನ ಗ್ರಾಮ ಪಂಚಾಯತಿಯರ ಎರಡೂ ಬದಿ ಗಟ್ರನ ಕಟ್ಟಡ ಮಾಡೋಂಥ ದುರಸ್ತಿ ಮಾಡೋಂಥ ಹೊತ್ತಿನಾಗ, ಸ್ಟೀಲ್ ಗಟ್ರ ಮಾಡೋಂಥ ಹೊತ್ತಿನಾಗ ಇವರು ಎರಡೂ ಬದಿ ಗಟ್ರ ಕಲ್ಲು ಮಣ್ಣು ಕಿತ್ಕೊಂಬಂದು ಇಲ್ಲಿ ಹೈಸ್ಕೂಲ್ ಶಾಲೆ ಗ್ರೌಂಡ್ ಒಳಗೆ ಇದನ್ನು ವಿಲೇವಾರಿ ಮಾಡ್ಯಾರ. ಇದ್ರ ಬಗ್ಗೆ ನಾನು ಒಂದು 5-6 ಬಾರಿ ನಾನು ಪಂಚಾಯತಿಗೆ ಲೆಟರ್ ಕೊಟ್ಟೆ, ಲಿಖಿತವಾಗಿ. ಹೆಡ್ ಮಾಸ್ಟರ್ ನಾವು ಸೇರಿ ಕೊಟ್ಟೇವೆ. ಯಾರು ಇದಕ್ಕೆ ನಮ್ಮ ಸ್ಪಂದನೆಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಆ ಕಾರಣದಿಂದ ನಾವು ಒಂದು ಸಲ ಪ್ರೆಸ್ ಮೀಟು ಮಾಡಿಸಿದ್ವಿ. ನಾಳೆ ತೆಗಿತೇವೆ ಅಂತಂದು ಯಾರು ಇದ್ರ ಬಗ್ಗೆ ದಾದ ಮಾಡವಲ್ರಿ. ಇಲ್ಲ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಆಟ ಆಡೋಕೆ ತೊಂದರೆ ಆಗೈತಿ. ಹೈಸ್ಕೂಲ್ ಮತ್ತು ಕಾಲೇಜ್ ಇರೋದ್ರಿಂದ ಗ್ರೌಂಡ್ ಸಾಲ್ತಾ ಇಲ್ಲ, ತೊಂದರೆ ಆಗತೈತಿ. ಭಾಳ ಸಾಕಷ್ಟು ಬಾರಿ ಹೇಳಿದ್ರು, ಯಾರು ನಮ್ಮ ಗ್ರಾಮ ಪಂಚಾಯತಿಯವರು ನಮ್ಮ ಸ್ಪಂದನೆಗೆ ನೆರವಾಗ್ತಾ ಇಲ್ಲ. ಆ ಕಾರಣದಿಂದ ತಾವು ದಯವಿಟ್ಟು ಯಾವುದರ ಮುಖಾಂತರ ಬಂದು ನಮ್ಗೆ ಇದನ್ನ ಹೆಲ್ಪ್ ಮಾಡಿ ಕಸನ ತೆರವು ಮಾಡಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಇನ್ನು ದೇಶದ ಬೆನ್ನೆಲುಬಾಗಿ ರೈತರ ಗೋಳು ಕೇಳುವವರ್ಯಾರು? ದಿನನಿತ್ಯ ಕೆಲಸಕ್ಕೆಂದು ಹೊಲಗಳಿಗೆ ಹೋಗಲು ಸಂಚರಿಸುವ ರಸ್ತೆಯಲ್ಲಿನ ಗುಂಡಿಗಳನ್ನ ಮುಚ್ಚುವವರ್ಯಾರು? ಕಳಪೆ ಕಾಮಗಾರಿಯಿಂದ ರಸ್ತೆ ನಿರ್ಮಾಣ ಮಾಡಿ ಹೋಗಿರುವ ಗುತ್ತಿಗೆದಾರನ ಅಸಲಿ ಗುಂಡಿಗಳು ರೈತರ ಜೀವಕ್ಕೆ ಕಾದು ಕುಳಿತಿವೆ. ನಾವು ವಿಡಿಯೋ ಚಿತ್ರೀಕರಣಕ್ಕೆ ಹೋಗಿರುವ ಸಮಯದಲ್ಲಿ ರೈತರ ಚಳಿಗಾಳಿ ಮುರಿದು ಪ್ರಾಣಾಪಾಯದಿಂದ ಪಾರಾದ ಘಟನೆ ಒಂದು ಪ್ರತ್ಯಕ್ಷವಾಗಿ ಕಂಡಿತ್ತು. ಸರ ಇದು ರೈತರ ದಾರಿ ನೋಡಿ ಸರ್. ದಾರಿ ಎಷ್ಟು ಸಲ ಹೇಳಿದ್ರೆ ಇದು ಮಣ್ಣು ಹಾಕ್ತಾರ, ಜಿಗಿಟ್ ಮಣ್ಣು. ಬಟ್ ಚಕಡಿಗಳು ಹೋಗಲಿಕ್ಕೆ, ಆಮೇಲೆ ನಮ್ಮ ರೈತರಿಗೆ ಓಡಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ. ಪಂಚಾಯತ್ ಹೇಳಿದ್ರೆ 3 ಫೂಟ್ ಹಾಕ್ತೀನಿ ಅಂತ ಹೇಳ್ತಾರೆ. 1 ಫೂಟ್ ಹಾಕಿ ಬಿಲ್ ತೊಗೊತಾರೆ. ಬಟ್ NRG ಒಳಗೆ ಬಿಲ್ ತೊಗೊಂಡು ಕೆಲಸ ಅರ್ಧಂಬರ್ಧ ಮಾಡ್ತಾರೆ. ಮುಂದಿನ ದಾರಿ ಸರ್ ಕೆಟ್ಟ ಹದಗೆಟ್ಟಾಗಿ ಹೈದರಾಬಾದ್ ಆಗಿ ಸರ್.
ಇದು ನೋಡ್ರಿ ಸರ್ ಚಕ್ಕಡಿ ರೈತರು ನಮ್ಮ ಇನ್ನೂ ಮಳೆ ಬಂದ್ರೆ ಇನ್ನೂ ಭಾಳ ಸಮಸ್ಯೆ ಆಗುತ್ತೆ ಇಲ್ಲಿ ಓಡಾಡಕ್ಕೆ ದಾರಿ ಇಲ್ಲ. ಆಮೇಲೆ ಕೆರೆ ಇದು ಪೂರ ಬ್ಲಾಕ್ ಆಗತ್ತೆ ಸರ್, ಇದು ಪೂರ ನೀರು ಓಡಾಡಕ್ಕೆ ದಾರಿ ಇಲ್ಲ. ನಂಗೆ ಅದು ಮುಂದೆ ಹೋದ್ರೆ ನಾವು ಇನ್ನೂ ಭಾಳ ಕಷ್ಟ ಇರ್ತದೆ. ಅಲ್ಲಿ ದಾರಿ ನೋಡಿದ್ರೆ ದಾರಿ ದನಗಳು ಎಲ್ಲರೂ ರೈತರು ಬಾಂಧವ್ರಿಗೆ ಈ ನಮ್ಮ ರೋಡ್ 5 ವರ್ಷದಿಂದ ನಮ್ಗೆ ಎತ್ತಕ್ಕೂ ಬರ್ಲಂಗೆ ಆಗಿತ್ತು. ನಾವು ಎಷ್ಟಿದ್ದ ನಾವು ಹೇಲ್ನಾಗ ಅಡ್ಡಾಡ್ಬೇಕು ರೈತರುಗಳು, ಕೆದ್ರಾಗ ಅಡ್ಡಾಡಿಲ್ಲ, ಬರೀ ಹೇಲ್ನಾಗ. ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವನ ಕರ್ಮ, ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವನ ಕರ್ಮ. ಬಟ್ ಒಂದೊಂದು ಕೆಲಸಕ್ಕೆ ಡಬಲ್ ಬಿಲ್ ಸರ್, ಎರಡು ಬಿಲ್. ಆಮೇಲೆ ಒಂದು ಕೆಲಸ ಸರ ಈಗ ಒಂದು 100 ಮೀಟರ್ ಇದ್ರೆ 50 ಮೀಟರ್ ಕೆಲಸ ಮಾಡೋದು, 50 ಮೀಟರ್ ಡೈರೆಕ್ಟ್ ಬಿಲ್ ಹಾಸೋದು. ಅರ್ಧ ಕೆಲಸ ಮಾಡಿ ಪೂರ್ತಿ ಬಿಲ್ ತಗೊಳ್ಳೋದು, ಈ ಥರ ಕೆಲಸ ಆಗಿದೆ. ಯಾವುದೋ ಮೆಂಬರ್ ಬಂದರೂ ಒಂದು ದಿವಸನೂ ಕ್ಲೀನ್ ಮಾಡಿಸಿಲ್ಲ ಸರ್. ಇದು ಇಲ್ಲ ಸರ್ ಇದು ಕುಡಿಯೋ ನೀರಿನ ಜಾಗ ಇಷ್ಟು ಹೊಲಸು ಐತಂದ್ರೆ ಇಲ್ಲಿ ಜನನಾರ ಹೆಂಗೆ ನೀರು ಕುಡಿಬೇಕು ಸರ್. ಮತ್ತು ಇಲ್ಲಿ ಅಂಗನವಾಡಿ ಕೇಂದ್ರ ಐತಿ, ಸಣ್ಣ ಮಕ್ಕಳು ಬಿದ್ದರೆ ಅವ್ರ ಗತಿ ಏನು ಸರ್. ಅಲ್ಲಿ ಮುಂದೆ ದೊಡ್ಡ ಗಟ್ರ ಬ್ಲಾಕ್ ಆಗಿ ತಿಳಿಸೇವೆ ಕೆಲಸ ಮಾಡಿಲ್ಲ. ಅಲ್ಲಿ ಮುಂದೆ ದೊಡ್ಡ ಗಟ್ರ ಬ್ಲಾಕ್ ಆಗಿ 15 ದಿವಸ ಆಯ್ತು ಸರ್. ಓಣಿ ಒಳಗೆ ನೀರು ಬಂದು ಅಲ್ಲಿ ಬರ್ರಿ ಸರ್. ಅಲ್ಲಿ ಮುಂದೆ ಗ್ರಾಮದೊಳಗೆ ಏನಾರ ಬೇರೆ ಇತ್ಯಾದಿ ವರ್ಕ್ ಇದ್ರೆ ಕಡಿ ಉಸುಗು ಕಾಂಕ್ರೀಟೀಕರಣ ಮಾಡೋಂಥ ವಸ್ತುಗಳನ್ನ ತಂದು ಇಲ್ಲಿ ಸ್ಟಾಕ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಇದು ಒಂದು ಹೆಂಗಾಗೈತಪ್ಪ ಅಂತಂದ್ರೆ ಶಾಲಾ ಮಕ್ಕಳು ಗ್ರೌಂಡ್ ಅವ್ರ ಬಳಕೆಗೆ ಉಪಯೋಗ ಮಾಡ್ಕೊಳಕತ್ತಾರೆ, ಸಾರ್ವಜನಿಕರು ಬಳಕೆ ಮಾಡ್ಕೊಳಕತ್ತಾರೆ. ಸಾರ್ವಜನಿಕರ ಅನ್ನೋಕ್ಕಿಂತ ಗ್ರಾಮ ಪಂಚಾಯತ್ ಹೆಚ್ಚಿಗೆ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಇಲ್ಲೇ ಶಾಲಿ ಗ್ರೌಂಡ್ ಮಾಡ್ರಿ ಏನ್ರಿ ಕಸ ಹಾಕಾಕ ಪಂಚಾಯತಿಯರು ಇದನ್ನ ಮಾಡ್ಕೊಂಡ್ರ. ನಮ್ಮ ಅಧ್ಯಕ್ಷರು ಹೆಡ್ ಮಾಸ್ಟರ್ ಸೇರಿ ಒಂದು ಲೆಟ್ರ್ ಕೊಟ್ರಿ ಪಂಚಾಯತಿಯರು. ಅವ್ರು ಏನು ದಾದ ಮಾಡವಲ್ರಿ, ಮೀಟಿಂಗ್ ಮಾಡಿದ್ರಿ 5 ಸಲ ಕೊಟ್ರಿ, ಏನು ಮಾಡವಲ್ರಿ. ಇದೇನು ನಾವು ಆಡೋಣ ಏನು ಹಿಂಗೆ ತಿಪ್ಪ್ಯಾಗ ಉಳ್ಳಾಡಿ ರೋಗ ಬರ್ಸ್ಕೊಂಡು ಹೋಗನ್ರಿ. ಇವು ಬರೀ ಒಬ್ಬ ಹತ್ತಿದ ಕಾಯಿಲೆ ಇನ್ನೊಬ್ಬ ಹತ್ತದ. ಹಾವು ಹುಳು ಹಪ್ಪಡಿ ಇಲ್ಲೇ ಅಡ್ಡಾಡ್ತೀರಿ, ಹಾವು ಹುಳು ಹಪ್ಪಡಿ ಕಡಿದ್ರಿ ಯಾರು ಜೊಬ್ಬದಿರಿ. ಮತ್ತೆ ರೌಂಡ್ ರನ್ನಿಂಗ್ ಹಾಕಕ್ಕೆ ಬರಲ್ಲ ನಿಮ್ಗೆ ಇಲ್ರಿ. ಇದ್ರ ಸಂಬಂಧ ಒಂದು ಮೀಟಿಂಗ್ ಮಾಡಿದ್ರನ ಏನ್ ಮಾಡಿಲ್ರಿ. ಎಲ್ಲ ಊದಿನ ಸದಸ್ಯ ಬಂದ್ರ ಮಾಡ್ತಾನೆ ಅಂದ್ರೂ ರೀ ಏನ್ ಮಾಡಿಲ್ರಿ. ಹಿಂಗೈತ್ರಿ ನೀರಿನ ಸಮಸ್ಯೆ ಇಲ್ರಿ, ಏನಿಲ್ರಿ. ಕಾಂಪೌಂಡ್ ಇಲ್ಲ, ಇದು ಹಾಸ್ಟೆಲ್ ರೀ, ಅದು ಕಾಲೇಜ್ ರೀ, ಇದು ಹೈಸ್ಕೂಲ್ ರೀ. ಎಲ್ಲದಕ್ಕೂ ಒಂದೇ ಗ್ರೌಂಡ್. ಹಾ ರೀ, 3 ಕಾಲೇಜ್ ಸ್ಕೂಲಿಗೂ ಎಲ್ಲ ಒಂದೇ ಗ್ರೌಂಡ್ ರೀ. ಎಷ್ಟು ದಿವಸ ಆಯ್ತದೆ ಈ ರೀತಿಯಾಗಿ? ಇದು 1.5 ವರ್ಷ ಆತ್ರಿ. ಇದು ಅಲ್ಲಿ 1.5 ವರ್ಷ ಆತ. ಅಲ್ಲಿವರೆಗೂ ತೆಗ್ದಿಲ್ಲ ಇಲ್ರಿ. ಇಲ್ಲಿ ನಿಮ್ಮ ಸ್ಕೂಲ್ ಸರ್ ಯಾರ ಇದಾರ? ಹಾ ಇಲ್ರಿ, ಈಗಿಲ್ರಿ. ಈಗಿಲ್ರಿ. ಏನು ವ್ಯವಸ್ಥೆ ಆಗೈತೆ ಮಾತಾಡ್ರಿ. ಶೌಚಾಲಯ ಇಲ್ರಿ. SDMC ಅಧ್ಯಕ್ಷ ಇದನ್ನ ಗ್ರಾಮ ಪಂಚಾಯತಿಯರ ಎರಡೂ ಬದಿ ಗಟ್ರನ ಕಟ್ಟಡ ಮಾಡೋಂಥ ದುರಸ್ತಿ ಮಾಡೋಂಥ ಹೊತ್ತಿನಾಗ ಸ್ಟೀಲ್ ಗಟ್ರ ಮಾಡೋಂಥ ಹೊತ್ತಿನಾಗ ಇವರು ಎರಡೂ ಬದಿ ಗಟ್ರ ಕಲ್ಲು ಮಣ್ಣು ಕಿತ್ಕೊಂಬಂದು ಇಲ್ಲಿ ಹೈಸ್ಕೂಲ್ ಶಾಲೆ ಗ್ರೌಂಡ್ ಒಳಗೆ ಇದನ್ನು ವಿಲೇವಾರಿ ಮಾಡ್ಯಾರ. ಇದ್ರ ಬಗ್ಗೆ ನಾನು ಒಂದು 5-6 ಬಾರಿ ನಾನು ಪಂಚಾಯತಿಗೆ ಲೆಟ್ರ್ ಕೊಟ್ಟೆ, ಲಿಖಿತವಾಗಿ. ಹೆಡ್ ಮಾಸ್ಟರ್ ನಾವು ಸೇರಿಕೊಟ್ಟೇವೆ. ಯಾರು ಇದಕ್ಕೆ ನಮ್ಮ ಸ್ಪಂದನೆಗೆ ಇದಕ್ಕೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಆ ಕಾರಣದಿಂದ ನಾವು ಒಂದ್ಸಲ ಪ್ರೆಸ್ ಮೀಟು ಮಾಡಿಸಿದ್ವಿ. ನಾಳೆ ತೆಗಿತೇವೆ ನಾಳೆ ತೆಗಿತೇವೆ ಅಂತಂದು ಯಾರು ಏನು ಇದ್ರ ಬಗ್ಗೆ ದಾದ ಮಾಡವಲ್ರಿ. ಇಲ್ಲ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಆಟ ಆಡೋಕ್ಕೆ ತೊಂದರೆ ಆಗೈತಿ. ಹೈಸ್ಕೂಲ್ ಮತ್ತು ಕಾಲೇಜ್ ಇರೋದ್ರಿಂದ ಗ್ರೌಂಡ್ ಸಾಲ್ತಾ ಇಲ್ಲ, ತೊಂದರೆ ಆಗತೈತಿ. ಭಾಳ ಸಾಕಷ್ಟು ಬಾರಿ ಹೇಳಿದ್ರು, ಯಾರು ನಮ್ಮ ಗ್ರಾಮ ಪಂಚಾಯತಿಯವರು ನಮ್ಮ ಸ್ಪಂದನೆಗೆ ನೆರವಾಗ್ತಾ ಇಲ್ಲ. ಆ ಕಾರಣದಿಂದ ತಾವು ದಯವಿಟ್ಟು ಯಾವುದರ ಮುಖಾಂತರ ಬಂದು ನಮ್ಗೆ ಇದನ್ನು ಹೆಲ್ಪ್ ಮಾಡಿ ಕಸನ ತೆರವು ಮಾಡಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ಇವು 280 ಹೈಸ್ಕೂಲ್ ಮಕ್ಕಳು ಅದಾವ ಸರ್. 283 ಮಕ್ಕಳು ಅದಾವ ಸರ್. ಕಾಲೇಜಿಂದ ಅಷ್ಟೊಂದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಸರ್. ಅಲ್ಲಿ ಇರ್ಬೋದು ಅಲ್ಲಿ 1 ವರ್ಷದಿಂದ ಇದೇ ರೀತಿ ಬಿಟ್ಟಾರ ಅವರು. 1.5 ವರ್ಷ ಆಯ್ತು ಸರ್ ಹಾಕಿ. ಉದ್ದೇಶ ಏನು ಸರ್ ಇಲ್ಲಿ ತಂದು ಹಾಕಕ್ಕೆ ಅವರು? ಇದು ಮತ್ತು ಇಲ್ಲಿ ಅಡ್ಮಿಟ್ ಐತಿ ಸರ್, ಯಾರು ಕೇಳಕ್ಕೆ ಇಲ್ಲಿ ಗಣಸರಿಲ್ಲ ಊರಾಗ. ಅವರು ಎಲ್ಲಿ ಇದೈತೆ ಹಂಗೆ ಈಗ ಬೇರೆ ಇದ್ರೆ ಸಾಲ ಇದಾವೆ ಸರ್. ಇನ್ನು ಕನವಳಿ ಒಳಗೆ ನಮ್ಮ ಕನವಳಿ ಗ್ರಾಮದೊಳಗೆ ನಮ್ಮ ಉರ್ದು ಹೈಸ್ಕೂಲ್ ಅಂತದ, ಉರ್ದು ಪ್ರೈಮರಿ ಸ್ಕೂಲ್ ಐತಿ. ಅಲ್ಲೆಲ್ಲ ಹೋಗಿ ನೋಡ್ಕೊಂಬರ್ರಿ ಸರ್. ಅವು ಎಲ್ಲ ಹೆಂಗೆ ಅದಾವು, ಇದು ಎಲ್ಲ ಹೆಂಗೈತಿ ಅಂತೇಳಿ ಊರಾಗ
ಗ್ರಾಮದೊಳಗೆ ಏನರ ಬೇರೆ ಇತ್ಯಾದಿ ವರ್ಕ್ ಇದ್ರೆ ಕಡಿ ಉಸುಗು ಕಾಂಕ್ರೀಟೀಕರಣ ಮಾಡೋಂಥ ವಸ್ತುಗಳನ್ನ ತಂದು ಇಲ್ಲಿ ಸ್ಟಾಕ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅವರು. ಇದು ಒಂದು ಹೆಂಗಾಗೈತಪ್ಪ ಅಂತಂದ್ರೆ ಶಾಲಾ ಮಕ್ಕಳು ಗ್ರೌಂಡ್ ಅವ್ರ ಬಳಕೆಗೆ ಉಪಯೋಗ ಮಾಡ್ಕೊಳಕತ್ತಾರ, ಸಾರ್ವಜನಿಕರು ಬಳಕೆ ಮಾಡ್ಕೊಳಕತ್ತಾರ. ಸಾರ್ವಜನಿಕರ ಅನ್ನೋಕ್ಕಿಂತ ಗ್ರಾಮ ಪಂಚಾಯತ್ ಹೆಚ್ಚಿಗೆ ದುರ್ಬಳಕೆ ಮಾಡ್ಕೊಳಕತ್ತಾರ. ಏನ್ ಬಿಡ್ರಿ ಒಂದ್ ದಿವ್ಸ ಬಂದು ಎಲ್ಲರಿಗೆ ಮಾಡಿ ಸರ್, ಎಲ್ಲರಿಗೆ ಇನ್ಫಾರ್ಮ್ ಮಾಡಿ ಬಿವರ್ ಹೇಳ್ತಾನೆ ತೆಗಿಸ್ತಾನೆ ಅಂತಾರೆ. ಈಗ ಪ್ರೆಸ್ ಮೀಟ್ ಒಳಗೆ ಬಂದ ಪ್ರೆಸ್ ಮೀಟ್ ಇದನ್ನ ಪೇಪರ್ನಾಗೆಲ್ಲ ನೋಡಿ ಬಿವರ್ ನನಗೆ ಮಾತಾಡಿದ್ರು, ಫೋನ್ ಮುಖಾಂತರ ನನಗೆ ಮಾತಾಡಿದ್ರು, ತೆರವುಗೊಳಿಸ್ ಅಂತ ಹೇಳ್ರಿ ಮಾತಾಡ್ತಾನೆ ಅಂತ ಹೇಳಿದ್ರೆ. ಶೌಚಾಲಯದ್ದು ತೊಂದರೆ ಭಾಳ ಅಡಚಣೆ ಇತ್ತು. ಒಂದು ಅದನ್ನ ಹಳೆ ಶೌಚಾಲಯನ ಒಂದು ಸೈಡ್ ಗಾಡಿ ಕಟ್ಟಿ ದುರಸ್ತಿ ಮಾಡಿಕೊಟ್ರು. ಶೌಚಾಲಯಕ್ಕೆ ಗ್ರಾಮ ಪಂಚಾಯತಿಯರ ಮಾಡ್ಕೊಡ್ಬೋದ್ರಿ. ಶೌಚಾಲಯಕ್ಕೆ ಊರ ಏನು ಗ್ರಾಮಸ್ಥರ ಒಳಗೆ ಸ್ಕೂಲ್ ಒಳಗೆ ಐತಲ್ರಿ, ಶೌಚಾಲಯಕ್ಕೆ ಇವ್ರಿಗೆ ಗ್ರಾಮದೇನು ಪಂಚಾಯತಿಯವರ ದುಡ್ಡು ಹಾಕಿ ಹೈಟೆಕ್ ಶೌಚಾಲಯನ ಕಟ್ಬೋದ್ರಿ. ಇಲ್ಲಿ ಹೈಟೆಕ್ ಅಲ್ಲ ಸರ್, ಯಾಕಂತಂದ್ರೆ ಇಲ್ಲಿ 2 ಅದಾವು. ಅಲ್ಲೊಂದು ಹಾಸ್ಟೆಲ್ ಐತೆ ಅಂತೀರಿ, ಇಲ್ಲಿ ಕಾಲೇಜ್ ಅದು ಹಾಸ್ಟೆಲ್ ರೀ, ಸ್ಕೂಲ್ ಐತ್ರಿ, ಪ್ರೈಮರಿ ಇಲ್ಲ. ಪ್ರೈಮರಿ ಆ ಕಡೆ ಕೆಳಗದವ್ರು ಸರ್. ಇದಕ್ಕೇನು ಇದು ಮಾಡಿಲ್ಲ, ಏನು ಮಾಡ್ತಾ ಇಲ್ಲ ಸರ್. 17 ಲಕ್ಷ ರೂಪಾಯಿ ಸರ್ ಇದಕ್ಕೆ ಗ್ರೌಂಡ್ ಅಭಿವೃದ್ಧಿ ಅಂತೇಳಿ ಅಮೌಂಟ್ ಇಟ್ಟಿದ್ರಿ ಸರ್. ಅಮೌಂಟ್ ಇಟ್ಟು ಸ್ಪೋರ್ಟ್ಸಿನ ನಿಮಿತ್ತವಾಗಿ ನಾವು ಬಲವಂತ ಮಾಡಿದ್ಕೆ ಒಂದು 5-6 ಟಿಪ್ಪರ್ ಮಣ್ಣು ತಂದು ಹಾಕಿ ಎಲ್ಲೆಲ್ಲಿ ನೀರು ನಿಂದಿರ್ತದೆ ಅಲ್ಲಿ ಅಷ್ಟು ಹಾಕಿ ಲೆವೆಲ್ ಮಾಡಿಕೊಟ್ಟು ಕೆಲವೊಂದಿಷ್ಟು ಅಮೌಂಟನ್ನು ತಗೊಂಡಾರ. ಅದು ಇಷ್ಟ ಅಮೌಂಟ್ ಅಂತ ನಮಗೂ ಪಕ್ಕ ಲೆಕ್ಕಿಲ್ಲ, ಒಟ್ಟು ಅಮೌಂಟ್ ತೆಗೆದಾರ ಎಷ್ಟೋ ಒಂದಿಷ್ಟು. ಅಲ್ಲಿ ಬೋರ್ಡ್ ಐತಿ ಸರ್, ಖರ್ಚು ಮಾಡಿದ್ರೆ ಸರ್ ಗ್ರಾಮ ಪಂಚಾಯತಿಯರಿಗೆ ಗೊತ್ತು ಸರ್. ಅದು ಕಾಮಗಾರಿ ಒಳಗೆ ಇಲ್ಲಿ ಏನು ಸ್ಕೂಲಿಗೆ ಏನು ಮಾಡಿಲ್ಲ ಅವರು, ಏನು ಮಾಡಿಲ್ಲ ಸರ್, ಏನೇನು ಮಾಡಿಲ್ಲ ಸರ್. ಅಲ್ಲಿ ಆ ಕಡೆ ನೋಡಿ ಸರ್, ಹಿಂದೆ ಎಷ್ಟು ಗಲೀಜ್ ಐತಿ ಇನ್ನೂ ತೋರಿಸ್ತೇವೆ ಸರ್. ಅಲ್ಲಿ ಮಕ್ಕಳಿಗೆ ಅಡುಗೆ ಮಾಡೋಕೆ ರೂಮ್ ಹತ್ರ ಕೊಠಡಿ ಹತ್ರ ಏನು ಅಗದಿ ಭಾಳ ಸ್ವಚ್ಛ ಐತಿ. ಇದು ಎದ್ರದ್ರಿ? ಇದು ಕುಡಿಯೋ ನೀರಿನ ವ್ಯವಸ್ಥೆ ಅಂತ. ಇಲ್ಲೇ ನೀರು ಕುಡಿತೀರಾ? ಹ್ಞೂನ್ರಿ, ಅದೊಂದ ನಳ ರೀ, ಇಲ್ಲೆಲ್ಲಿ ನೀರು ಕುಡಿಯಲ್ರಿ, ಅಲ್ಲಿ ಬಿದ್ರ ಹಂಗ ಇರ್ತೈತ್ರಿ ಅದು. ಈಗ ಎಷ್ಟು 283 ಜನಕ್ಕೂ ಇದು ಒಂದ ಇದೊಂದ ನಳ ರೀ. ನಾವ್ ಇಲ್ಲಿ ನೀರ್ ಬಿಟ್ಟು ಅಲ್ಲಿ ಹೊರಗಡೆ ಹೋಗಿ ಅಲ್ಲಿ ನಳದ ನೀರ್ ಕುಡ್ತೀವ್ರಿ. 2 ಬೋರ್ ಅದಾವ್ರಿ, ಬೋರ್ ಎದಕ್ ಅದಾವ್ರಿ 2 ಬೋರ್. ನಿಮ್ ಸರ್ ಏನ್ ಹೇಳ್ತಾರೆ ನಿಮ್ ಹೆಡ್ ಮಾಸ್ಟರ್? ಮತ್ತೆ ಇದಕ್ಕೇನ್ ಹೇಳಲ್ರಿ, ಯಾವಾಗ ರೂಮ್ ಕರೆಸ್ತಾರಿ, ಜೇಟ್ ಕೊಡ್ತಾರ್ರಿ, ಅದನ್ನ ಕಿತ್ತಂಡು ಹೋಗ್ಬಿಡ್ತೀರಿ. ಇಷ್ಟು ಜನಕ್ಕೂ ಹುಡ್ರಿಗೆ ಇಷ್ಟು ಜನಕ್ಕೂ ಇದು ನೀರಿನ ವ್ಯವಸ್ಥೆ ಇಲ್ಲ ಇಲ್ರಿ, ನಾವ್ ಹೊರಗೆ ಹೋಗ್ಬಿಡ್ತಾರಿ. ಇಲ್ಲಿ ಊಟ ಕರೆಕ್ಟ್ ಕೊಡ್ತಾರ? ಊಟ ಕರೆಕ್ಟ್ ಕೊಡ್ತಾರಿ. ಇಲ್ಲಿ ಗಟ ಅನ್ನೋದು ಏನು ಸರಿ ಇಲ್ರಿ. ಡೈಲಿ ತತ್ತಿ ಬಾಳೆಹಣ್ಣು ಎಲ್ಲ ಕೊಡ್ತಾರ ನಿಮ್ಗೆ? ಡೈಲಿ ತತ್ತಿ ಬಾಳೆಹಣ್ಣು ಕೊಡ್ತಾರ. ಇಲ್ಲಿ ಶೌಚಾಲಯ ಅಂತೂ ಸರಿನಾ ಇಲ್ರಿ. ಶೌಚಾಲಯ ನೋಡ್ಬರ್ರಿ ಹೆಂಗ ಯೂಸ್ ಮಾಡ್ಕೊಂತೀರಲ್ರಿ ಶೌಚಾಲಯನ? ಯೂಸ್ ಮಾಡ್ತಿರಲ್ಲ? ಶೌಚಾಲಯ ಯೂಸ್ ಮಾಡ್ತೀರಿ. ಅಲ್ಲಿರೋದ್ ನೋಡಿ ಯಾರು ಶೌಚಾಲಯಕ್ಕೆ ಹೋಗ್ರಿ, ಎಲ್ಲ ಮುಂದೆ ಹೋಗ್ತಾರ. ಇಲ್ಲಿ ಶೌಚಾಲಯ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಶೌಚಾಲಯ ಆ ಕಡೆ ಅದು ಸರಿ ಐತ? ಅದು ಸರಿ ಇಲ್ರಿ, ಏನ್ ಕರೆಕ್ಟ್ ಇಲ್ರಿ. ಯಾವ್ರಿ ಆ ಕಡೆ ದಾರಿ ಅಡ್ಡಾಡೋದೆಲ್ಲ ಕಾಣ್ತೈತಿ. ಹೇಳ್ರಿ ನೋಡಿ ಇಲ್ಲಿ ಅಂತಂದು ಈಗ 10 ಲಕ್ಷ ರೂಪಾಯಿ ಬಿಲ್ ತಗೋದ್ರಲ್ಲ, ಕಂಪೌಂಡ್ ಮಾಡಿಲ್ಲೇನ್ರಿ ಅವ್ರ? 2 ವರ್ಷ ಆಗೈತೆ ನೋಡ್ರಿ ಕಂಪೌಂಡ್ ಕಿಡಿವಿ. ಏನ್ ಮಾಡಿರಿ ಇಲ್ಲಿ ಹಾವು ಕಿಡಿಕಿಯಾಗಿ ಬರ್ಬೇಕ್ರಿ. ನಾವು ಕ್ಲಾಸ್ ಮಾಡೋ ಹೊತ್ನಾಗ ನಮಗೆ ಏನಾಗ್ತೈತಂದ್ರಿ ಅಲ್ಲಿ ಬಂದವೇನ್ರಿ? ಯಾವ ಇಲ್ರಿ ಬಂದವ್ರಿ. ಒಂದ್ ಹಾವು ಹೊಡೆದ್ ನಾವು ಹೋಗದವ್ರಿ. ನಾಗರ ಹಾವ ಸುಟ್ಟವ್ರಿ, ಒಂದು ದೊಡ್ಡದ ಲೊಟ್ಟದ ಬಂದಿತ್ರಿ. ಆ ಕಲ್ಸಲ್ಲೇ ಹೋಗ್ಕೊಂಡ್ಬಿಟ್ಟದ್ರಿ. ಇದು ಈ ಸ್ಕೂಲ್ ನೋಡ್ರಿ, ನಮ್ ಸ್ಕೂಲ್ ನೋಡ್ರಿ, ನೋಡ್ರಿ. ಅವ್ರ ಗ್ರೌಂಡ್ ನೋಡ್ರಿ, ನಮ್ ಗ್ರೌಂಡ್ ನೋಡ್ರಿ. ಸಣ್ಣದಾವ ಅದ ಸರ ಇದು ಕುಡಿಯೋ ನೀರಿನ ಜಾಗ. ಇದ್ರ ಯಾವ್ದೋ ಮೆಂಬರ್ ಬಂದ್ರು ಒಂದು ದಿವಸನೂ ಕ್ಲೀನ್ ಮಾಡ್ಸಿಲ್ಲ ಸರ. ಇದು ಇಲ್ಲ ಸರ ಇದು ಕುಡಿಯೋ ನೀರಿನ ಜಾಗ ಇಷ್ಟು ಹೊಲಸು ಐತಂದ್ರೆ ಇಲ್ಲಿ ಜನನಾರ ಹೆಂಗೆ ನೀರು ಕುಡಿಬೇಕು ಸರ. ಮತ್ತು ಇಲ್ಲಿ ಅಂಗನವಾಡಿ ಕೇಂದ್ರ ಐತಿ. ಸಣ್ಣ ಮಕ್ಕಳು ಬಿದ್ದರೆ ಅವ್ರ ಗತಿ ಏನು ಸರ? ಅಲ್ಲಿ ಮುಂದೆ
ದೊಡ್ಡ ಗಟ್ರ ಬ್ಲಾಕ್ ಆಗಿ ತಿಳಿಸೇವು ಸರ್, ತಿಳಿಸೇವಿ, ಕೆಲಸ ಮಾಡಿಲ್ಲ. ಅಲ್ಲಿ ಮುಂದೆ ದೊಡ್ಡ ಗಟ್ರ ಬ್ಲಾಕ್ ಆಗಿ 15 ದಿವಸ ಆಯ್ತು ಸರ್. ಓಣಿ ಒಳಗೆ ನೀರು ಬಂದು ಅಲ್ಲಿ ಬರ್ರಿ ಸರ್, ಅಲ್ಲಿ ಮುಂದೆ ಅದು ಪೂರ್ತಿ ಬ್ಲಾಕ್ ಆಗಿ ಇಲ್ಲಿವರೆಗೂ ಯಾರು ತಲೆ ಕೆಡಿಸ್ಕೊಂಡಲ್ಲ ಸರ್ ಅದ್ರ ಬಗ್ಗೆ. ಏನಿಲ್ಲ ಸರ್, ದಯವಿಟ್ಟು ಅದನ್ನ ಸ್ವಚ್ಛ ಮಾಡಿಸಿ ನಮ್ಮ ಓಣಿನ ಈ ಗಟ್ರನ ಕ್ಲೀನ್ ಇಟ್ಕೊಂಡ್ರೆ ಸಾಕಷ್ಟ. ಸಾಕಷ್ಟ, ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಎಲ್ಲರಿಗೂ ನಮಸ್ಕಾರ ಸರ್. ಇಲ್ಲಿ ಈಗ 4ನೇ ವಾರ್ಡ್ನಾಗ ಒಂದು 20 ವರ್ಷದಿಂದ ಸರ್, 20 ವರ್ಷದಿಂದ ಸರ್, 20 ವರ್ಷದಿಂದ ಗಟ್ರ ಕೆಲಸ ಮಾಡ್ರಿಪ್ಪ ಅಂದ್ರೆ ಗಟ್ರ ಕೆಲಸಕ್ಕೆ 2 ಸರಿ ಸರ್ JCB ಇಂದ ಕೆಬರ್ ಥರ ದೊಡ್ಡ ಹಳ್ಳ ಮಾಡಿ ಹೋಗ್ತಾರೆ ಸರ್. ಸಣ್ಣ ಹುಡುಗರು ಬಿದ್ದರೆ ದೊಡ್ಡ ಸಮಸ್ಯೆ ಹೇಳಿದ್ರೆ ನಮ್ಮ ಪಂಚಾಯತಿರು ಹೇಳಿದ್ರೆ ಇಲ್ಲ ನಮ್ಮದು PW ಬರ್ತೈತೆ, ನಮ್ಮ ಸಂಬಂಧ ಬರಲ್ಲ ಅಂತ. ಮತ್ತು ಕಸ ತೆಗಿಯಾಕೆ JCB ತಂಬರ್ತಾರೆ ಸರ್. ತಮ್ಮಂದು ವರ್ಷಕ್ಕೆ 2 ಸರಿ, ಇದು ಒಂದು ವರ್ಷಕ್ಕೆ 2 ಸರಿ 6 ತಿಂಗಳಿಗೊಮ್ಮೆ ಕಸ ತೆಗಿತಾರೆ. 1 ಲಕ್ಷ ತೊಗೊಂಡು ಅವ್ರು ಬಳಸ್ಕೊಂತಾರೆ. ಬಟ್ JCB ಇಂದ ಒಂದು 2-3 ಸಾವಿರ ಕೆಲಸ ಖರ್ಚಾಗಲ್ಲ. ಇವರು 1 ಲಕ್ಷ ಬಿಲ್ ಮಾಡ್ತಾರೆ. ಅದಕ್ಕೆ 1 ಲಕ್ಷ ಬಿಲ್ ಮಾಡಿ ಕಾಂಟ್ರಾಕ್ಟರ್ಗೆ ಇವ್ರು PWDಯಿಂದ ಸಂಬಂಧ ಕೆಲಸ ಮಾಡಂಗಿಲ್ಲ ರೀ. ಮತ್ತು ಅದಕ್ಕೆ ಹೇಳಕ್ಕೆ ಬರೋದು ಸೊಳ್ಳಿ ಕಾಟ ಸರ್. ಎಷ್ಟು ಜನ ಹೇಳಿದ್ರು ಇದು ತಲೆಯಾಗ ಹಾಕೊಳ್ಳಂಗಿಲ್ಲ ಪಂಚಾಯತಿಯರ. ನಿಮ್ಮ ವಾರ್ಡ್ ಮೆಂಬರ್ ನೋಡಿದ್ರೆ ನಾವು ಒಬ್ಬನಾದೇನೇನ್ರಿ, ನಾವು ಒಬ್ಬನಾದೇನೆ ಎಲ್ಲರೂ ಕೇಳ್ರಿ. ಈ ಮೆಂಬರ್ ಈ ಪ್ರಶ್ನೆ ಮಾಡ್ತಾರೆ ಜನಕ್ಕೆ. ಆಮೇಲೆ ನಮ್ಗೆ ಓಟ್ ಹಾಕಿಲ್ಲ, ನೀವು ನಿಮ್ಗೆ ಓಟ್ ಹಾಕಿಲ್ಲ, ಈ ಪ್ರಶ್ನೆ ಮಾಡ್ತಾರೆ. ಈಗ MLA ಅವರು ಈಗ ಹೋದ ಸಲ MLA ಎಲೆಕ್ಷನ್ನಾಗ ಇದು ಬಂದಿದ್ದು ಒಂದು 3 ತಿಂಗಳಕ್ಕೆ ಗಟ್ರ ಮಾಡಿಸ್ತೀವಿ ಫಸ್ಟ್ ಇದು ಅಂತೇಳಿ ಹೇಳಿ ಹೋಗ್ಯಾರ. ಇವತ್ತುವರೆಗೆ 2 ವರ್ಷ ಆಗ್ತಾರೆ, ಇನ್ನೂವರೆಗೆ ಇದು ಗಟ್ರಿಂದ ಬಗೆಗೆ ಕೆಲಸ ಮಾಡಿಲ್ಲ. ಈಗೂ ಮೆಂಬರ್ ಹೇಳಿದ್ರೆ ಇದು ತಲೆಯಾಗ ಹಾಕೊಳ್ಳಂಗಿಲ್ಲ. ಈಗ ಎಲೆಕ್ಷನ್ ಮತ್ತಲ್ಲ ಸರ್, ಈಗ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಬಟ್ ಕೆಲಸ ಮಾಡಲ್ಲ. ಮಳೆ ಬಂದಾಗ ಎಲ್ಲ ಮನೆ ಒಳಗೆ ನೀರು ಹೋಗುತ್ತೆ ಸರ್. ಅಲ್ಲಿ ಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲ ಸರ್, ಎಲ್ಲ ಮನ್ಯಾಗ ನೀರು ಹೋಗುತ್ತೆ ಸರ್ ಒಳಗೆ. ಅವಾಗ JCB ತಂಬರ್ತಾರೆ ಸರ್. ಇವು ಜನ ನೀರು ಹೋಗತ್ಲೆ ಅವಾಗ JCB ತಂಬ ಮತ್ತು ಹಳ್ಳ ತೋಡಿ ಹೋಗ್ತಾರೆ ಸರ್. ಇದು ನಮ್ಗೆ ನೇರ ಕ್ಲೀನಾಗಿ ಗಟ್ರ ಮಾಡ್ರಿಪ್ಪ ಅಂದ್ರೆ ಅದು ಕೆಲಸ ಮಾಡಲ್ಲ. ಪಂಚಾಯತಿಯಿಂದ ಮನವಿ ಕೊಟ್ಟರೆ ನಮ್ಗೆ ಅರ್ಜಿ ಕೊಟ್ಟೇವ್ರಿ, 4 ಸಲ ಅರ್ಜಿ ಕೊಟ್ಟರು. ಇದು ನಮ್ಮ ಪಂಚಾಯತಿಗೆ ಸಂಬಂಧ ಬೀಳಲ್ಲ ಅಂತಾರೆ. ಬಟ್ PWD ಹೋಗ್ರಿ ಅಂತಾರೆ. MLA ಮೊದಲು ಬಂದಿದ್ದ ತಕ್ಷಣ ಇದೇ ಕೆಲಸ ಮಾಡ್ತಾವೆ ಅಂತೇಳಿ ಇನ್ನೂವರೆಗೆ ಕೆಲಸ ಮಾಡಿಲ್ಲ. ಬಟ್ ಊರು ಒಳಗೆ ಭಾಳ ಕೆಲಸ ಇವರು ಎನರ್ಜಿ ಒಳಗೆ ಮಾಡ್ಸಿರ್ತಾರೆ. ಬಟ್ ಅರ್ಧಂಬರ್ಧ ಕೆಲಸ ಬಿಲ್ ನೋಡಿದ್ರೆ ಪೂರ ತಗೊಂಡ್ ಸರ್. 2 ಬಿಲ್ ಹಾಕ್ಯಂದಾರ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೈತೆ. ಯಾರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೀವಿ, ಧಮಕಿ ಹಾಕೋದು, ಈ ಥರ ಗುಂಡಾಗಳು ಇಲ್ಲ. ಮೆಂಬರ್ಗಳು ಅದಾರ. ಇಲ್ಲ ನಮ್ಮ ಮೆಂಬರ್ಗಳು ಪ್ರಶ್ನೆ ಮಾಡಿದ ಈಗ ಇದು ನಮ್ಮ ಅರ್ಜಿ ಹಾಕಿದ್ದು ಅದಾವ್ರಿ ಸರ್. ಬಂದ ಮೇಲೆ ಏನೈತಲ್ಲ ನಾವು ಪೇಪರ್ಸ್ ತೊಗೊಂಡು ಮಾತಾಡ್ತೇವ್ರಿ. ಈ ಬಾಯಿ ಮಾತು ಹೇಳಿದ್ರು ಅವರು ಡಾಕ್ಯುಮೆಂಟ್ಸ್ ಕೊಟ್ಟು ಅದಾವ ಸರ್. ಡಾಕ್ಯುಮೆಂಟ್ಸ್ ಈಗ ಅರ್ಧ ಡಾಕ್ಯುಮೆಂಟ್ಸ್ ಬಂದಾವ ಸರ್, ಇನ್ನೂ ಅರ್ಧ ಡಾಕ್ಯುಮೆಂಟ್ಸ್ ಬರೋ. ಒಂದೊಂದು ಕೆಲಸಕ್ಕೆ ಡಬಲ್ ಬಿಲ್ ಸರ್, 2 ಬಿಲ್. ಆಮೇಲೆ ಒಂದು ಕೆಲಸ ಸರ್, ಈಗ ಒಂದು 100 ಮೀಟ್ರ್ ಇದ್ರೆ 50 ಮೀಟ್ರ್ ಕೆಲಸ ಮಾಡೋದು, 50 ಮೀಟ್ರ್ ಡೈರೆಕ್ಟ್ ಬಿಲ್ ಹಾಸೋದು. ಅರ್ಧ ಕೆಲಸ ಮಾಡಿ ಪೂರ್ತಿ ಬಿಲ್ ತೊಗೊಳೋದು, ಈ ಥರ ಕೆಲಸ ಆಗಿದೆ. ಎನರ್ಜಿ ಒಳಗೆ ಸರ್, 15 ಹಣಕಾಸು ಏನು ಸರ್, 15 ಹಣಕಾಸು ಊರಿಂದ ಇದು ಪೈಪ್ಲೈನ್ ಮಾಡ್ತೇವೆ, ಅದು ಮಾಡ್ತೀವಿ, ಏನು ಮಾಡೋದು. ಇನ್ನೂವರೆಗೆ JJM ಸರ್, JJM ನಮ್ಮ ಊರಾಗ ಕಂಪ್ಲೀಟ್ ಆಗಿಲ್ಲ ಸರ್. JJM ನಳದ JJM ಎಲ್ಲೂ ಸರ್. JJM ಒಂದು ಅರ್ಧ ಕಡೆ ಮಾಡ್ಯಾರ, ಅರ್ಧ ಕಡೆ ಪೈಪ್ಲೈನ್ ಹಾಕಿಲ್ಲ ಸರ್. ಈಗ ಅದು ಪೂರ್ತಿ ಆಗೈತೆ ಅಂತ ಬಿಲ್ ತೊಗೊಂಡು ತಿಂತಾರೆ. ಈ ಥರ ಆಗಿದೆ ಸರ್. ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮಾಡಿದ್ರಾಗೆ ಇದು ನಮ್ಮೂರಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ರು. ಒಂದು 10-20 ಮಂದಿ ಗ್ಯಾಂಗ್ ಐತೆ ಸರ್. ಈಗ ನನ್ನ ಮೇಲೆ ಆಗಿತ್ತು ಸರ್, ನನ್ನ ಮೇಲೆ. ಬಟ್ ಮಾಡಿಲ್ಲ ಅವರು. ಹೆದರ್ಸ್ಕೋಸ್ಕರ ಸ್ಟೇಷನ್ ಮಟ್ಟ ಹೋಗಿ ಬಂದಿವಿ ಸರ್. ಬೇಸ ಇದ್ರಿಗೆ ಎಲ್ಲ ನನಗೆ 2 ಸಲ ಆಯ್ತು ಸರ್. ಈಗ ಆಮೇಲೆ ಹಾವೇರಿಯಿಂದ ಗುಂಡಾಗಳು ಕರ್ಸ್ಯಾರ ಸರ್ ನನ್ನ ಮೇಲೆ. ಹೊಡ್ಯಾಕ ಅಂದ್ರೆ ನಾವು ಮತ್ತೆ ಪ್ರಶ್ನೆ ಮಾಡಬಾರ್ದು ಅಂತೇಳಿ
ಇದು ನಾವು ಈಗ ವೈರಲ್ ಆಗಿಬಿಟ್ಟಿವಿ ಸರ್. ಯಾಕಂದ್ರೆ ನಾವು ನೇರ ನಮಗೇನ ಒಳ್ಳೆ ಕೆಲಸ ಆಗ್ಬೇಕಂತ ಇಷ್ಟ ನಮ್ದು ಪ್ರಶ್ನೆ ಮತ್ತೇನಿಲ್ಲ. ಇವಾಗ ಯಾರ ಮಾಡಲಿ ಬಟ್ ಕೆಲಸ ಒಳ್ಳೇದಾಗಲಿ ಅಂತೇಳಿ ಇಷ್ಟೆಲ್ಲ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನಾವು. ಹಿಂಗೆ ಹರ್ಲಂಗೆ ರಾಜದಾಗ ಯಾಕೆ ಯಾವುದಾಗಿ ಇವೆ अभी आता सब रख लग तुम्हें आए था अभी वो भी आना ना इल्ले माताडी ಸರ ಇದು ರೈತರ ದಾರಿ ನೋಡಿ ಸರ್. ದಾರಿ ಎಷ್ಟು ಸಲ ಹೇಳಿದ್ರು ಇದು ಮಣ್ಣು ಹಾಕ್ತಾರ, ಜಿಗಿಟ್ ಮಣ್ಣು. ಬಟ್ ಚಕಡಿಗಳು ಹೋಗಲಿಕ್ಕೆ ಆಮೇಲೆ ನಮ್ಮ ರೈತರಿಗೆ ಓಡಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ. ಪಂಚಾಯತ್ ಹೇಳಿದ್ರೆ 3 ಫೂಟ್ ಹಾಕ್ತೀನಿ ಅಂತ ಹೇಳ್ತಾರೆ, 1 ಫೂಟ್ ಹಾಕಿ ಬಿಲ್ ತೊಗೊತಾರೆ. ಬಟ್ ಎನರ್ಜಿ ಒಳಗೆ ಬಿಲ್ ತೊಗೊಂಡು ಕೆಲಸ ಅರ್ಧಂಬರ್ಧ ಮಾಡ್ತಾರೆ. ಮುಂದಿನ ದಾರಿ ಸರ್ ಕೆಟ್ಟ ಹದಗೆಟ್ಟಾಗಿ ಹೈದರಾಬಾದ್ ಆಗಿ ಸರ್. ಇದು ನೋಡಿ ಸರ್ ಚಕಡಿ ರೈತರು ನಮ್ಮ ಇನ್ನೂ ಮಳೆ ಬಂದ್ರೆ ಇನ್ನೂ ಭಾಳ ಸಮಸ್ಯೆ ಆಗಿದೆ. ಇಲ್ಲಿ ಓಡಾಡಕ್ಕೆ ದಾರಿ ಇಲ್ಲ. ಆಮೇಲೆ ಕೆರೆ ಇದು ಪೂರ ಬ್ಲಾಕ್ ಆಗತ್ತೆ ಸರ್. ಪೂರ ನೀರು ಓಡಾಡಕ್ಕೆ ದಾರಿ ಇಲ್ಲ. ನಂಗೆ ಅದು ಮುಂದೆ ಹೋದ್ರೆ ನಾವು ಇನ್ನೂ ಭಾಳ ಕಷ್ಟ ಇರ್ತದೆ. ಅಲ್ಲಿ ದಾರಿ ನೋಡಿದ್ರೆ ದಾರಿ ದನಗಳು ಒಂದೇ ಕಾಮಗಾರಿಗೆ 2 ರಿಂದ 3 ಬಿಲ್ಲುಗಳನ್ನು ತೆಗೆದುಕೊಂಡು ತಮ್ಮ ಬೊಕ್ಕಸ ತುಂಬಿಕೊಂಡಿರುವ ಸೋಗಳ ಸಂಪೂರ್ಣ ಇತಿಹಾಸ ನಿಮ್ಮ ಮುಂದೆ. ಶಾಲೆಯ ಕ್ರೀಡಾಂಗಣ ಮತ್ತು ಕಾಂಪೌಂಡ್ನಲ್ಲಿ ಮಾಡಿರುವ ಭ್ರಷ್ಟಾಚಾರದ ಪಿನ್ ಟು ಪಿನ್ ಮಾಹಿತಿ ಬಯಲು. ಸರ್ಕಾರ ಮತ್ತು ಕಂದಾಯ ಇಲಾಖೆ ಆಸ್ತಿ ಕಬಳಿಕೆ ಹೊತ್ತುವರಿ ಮತ್ತು ನಕಲಿ ಬಿಲ್ಲುಗಳ ಅಸಲಿ ಕಹಾನಿಯ ರೋಚಕ ಕರಪ್ಷನ್ ಸ್ಪೆಷಲ್ ಸ್ಟೋರಿ ಕಂಡ್ರಿ ಇದು. ಮುಂದಿನ ಸಂಚಿಕೆ ವೀಕ್ಷಿಸಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯ ಕರಪ್ಷನ್ ಸ್ಪೆಷಲ್ ಸ್ಟೋರಿ. ಮಣ್ಣಿನ ಮಗನಿಗೆ ಅನ್ಯಾಯವಾದರಗಿದು ಎಂತ ಧರ್ಮ, ಮಣ್ಣಿನ ಮಗನಿಗೆ ಅನ್ಯಾಯವಾದರಗಿದು ಎಂತ ಧರ್ಮ. ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವರ ಕರ್ಮ, ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವರ ಕರ್ಮ. ಕೋಡಿ ಹೋಗುವಾಗ ಭೂಮಿ ಸೇರತನ ಯೋಗಿಯ ನೋಡಲ್ಲಿ, ಕೈ ಕೆಸರಾದರ ಬಾಯಿ ಮೊಸರತ್ತನ ನಿತ್ಯದ ದುಡಿಮೆಯಲ್ಲಿ. ಗರ್ಭದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ, ನಾಳಿಯಂತವನ ಬಾಳುವ ಹಾಳು ಬದುಕಿನ ಹಾದಿಯಲ್ಲಿ. ನಾಡಿನ ರೈತ ಕಷ್ಟಪಟ್ಟಾರ ಪಟ್ಟಣಕ್ಕೆ ಊಟ, ನಾಡಿನ ರೈತ ಕೆಡು ಅಪ್ಪಂತ ಬೀಳ ಒಂದು ಕಡೆ ಕಾಲು ಬ್ಯಾಗ್ ಮಾಡ್ಕೊಂಡು ಸ್ವಲ್ಪ ಹಂಗೆ ಅಡ್ಡಾಗ್ರಿ ಅಡ್ಡಾಗ್ರಿ ಸ್ವಲ್ಪ. ರೈತರು ಬಂದ್ರೆ ನೋಡ್ರಿ ಬಾಬು ನೋಡ್ರಿ ನಾವು ಬಿತ್ತಾಕೊಂಡಿರ್ತೀವಿ, ನಮ್ಮ ಬಾಳೆ ಎಲ್ಲ ನೋಡ್ರಿ ಹೊಲ ಬಿತ್ತನೆ ಆಗಿಲ್ಲ ಅಂತ ಹೇಳ್ರಿ. ನೋಡ್ರಿ ಬಿತ್ತಾಕ್ ಹೋಗೋದಿದ ನಾವು ಬಿತ್ತಾಕ್ ಹೊಂಟಿದ್ವಿ, ದಾರಿ ಹರ್ಕತ್ ಆಗೈತಿ ಹೇಳ್ರಿ. ತಿಳಿಸೇವೆ ಮನವಿನೂ ಕೊಟ್ಟಿದ್ದಿದ್ರಿ. ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ 27 ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.